ನಮಸ್ಕಾರ ಸ್ನೇಹಿತರೆ, ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಾರತ ದೇಶದಲ್ಲಿ ಶ್ರೀರಾಮಚಂದ್ರನ ಮಂದಿರ ಇಲ್ಲದಿರುವಂತ ಹಳ್ಳಿ ಸಿಗಬಹುದು, ಆದ್ರೆ ಹನುಮಂತ ದೇವರು ಇಲ್ಲದೆ ಇರುವಂತ ಒಂದು ಹಳ್ಳಿ ಯಾವುದು ಸಿಗಕ್ಕೆ ಸಾಧ್ಯವಿಲ್ಲ. ಆ ರೀತಿ ಭಾರತ ದೇಶ ವ್ಯಾಪ್ತಿಯಲ್ಲಿ ಪ್ರತಿ ಗ್ರಾಮದಲ್ಲಿಯೂ ಪ್ರತಿ ಕಡೆಗಳೂ ಹನುಮಂತ ದೇವರು ಇರುವಂತದ್ದು ವಿಶೇಷತೆ. ಆದ್ರೆ ಇವತ್ತಿನ ದಿವಸ ನಾನು ಬಂದಿರುವುದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಶ್ರೀ ಕ್ಷೇತ್ರ ಅಮ್ಮಣಿಗಿ ಮಲ್ಲಯ್ಯನ ದೇವಸ್ಥಾನದಿಂದ 1 ಕಿಲೋಮೀಟರ್ ದೂರದಲ್ಲಿರುವಂತ ಹಂದಿಗೂಡು ಅಂತ ಒಂದು ಊರಿದೆ. ಆ ಊರಲ್ಲಿ ಹಳ್ಳದಂಡಿಯಲ್ಲಿ ಒಂದು ಹನುಮಂತನ ದೇವಸ್ಥಾನ ಇದೆ. ಈ ಹನುಮಂತನ ದೇವಸ್ಥಾನ ವಿಶೇಷ ಅಂದ್ರೆ ಲಿಂಗವರ್ತಿ ಹನುಮಂತನ ದೇವಸ್ಥಾನ ಅಂತ ಹೇಳ್ತಾರೆ. ಅಂದ್ರೆ ವಿಶೇಷವಾಗಿ ಹನುಮಂತ ದೇವರಲ್ಲಿ ತಲೆ ಮೇಲೆ ಲಿಂಗದ ಒಂದು ಚಿತ್ರ ಇದೆ. ಆ ರೀತಿ ಚಿತ್ರ ಇರುವುದು ಇಡೀ ದೇಶಾದ್ಯಂತ ಎಲ್ಲೇ ತೆಗೆದು ನೋಡಿರೂ ಸಹಿತ ಎಲ್ಲೂ ಸಿಗುವುದಿಲ್ಲ. ಆದ್ರೆ ಕೇವಲ ಕಾಶಿ ವಿಶ್ವನಾಥನ ದೇವಸ್ಥಾನ ಹತ್ರ ಮಾತ್ರ, ಕಾಶಿಯಲ್ಲಿ ಮಾತ್ರ ಈ ತರದ ಹನುಮಂತನ ದೇವಸ್ಥಾನ ಇರುವುದು ವಿಶೇಷತೆ. ಅಲ್ಲಿ ಬಿಟ್ರೆ ನೆಕ್ಸ್ಟ್ ಇಲ್ಲೇ ಇರುವುದು ಅಂತದ್ದು ವಿಶೇಷತೆ. ಅದನ್ನ ಈ ಹನುಮಂತ ದೇವರ ಬಗ್ಗೆ ನಾನು ಸಾಕಷ್ಟು ಸರಿ 2-3 ಸರಿ ಬಂದು ವಿಡಿಯೋ ಮಾಡೋ ಪ್ರಯತ್ನ ಮಾಡಿದ್ದೆ, ಆದ್ರೆ ಆಗಿರಲಿಲ್ಲ. ಇವತ್ತಿನ ದಿವಸ ನನಗೆ ಮಾಡುವಂತ ಅವಕಾಶ ಸಿಕ್ತು. ಅದಕ್ಕಾಗಿ ಹನುಮಂತ ದೇವರದ್ದು ಒಂದು ವಿಶೇಷತೆ ತೋರಿಸ್ತೀನಿ. ಅದ್ರ ಜೊತೆಗೆ ಈ ಗ್ರಾಮದ ಇನ್ನೊಂದು ವಿಶೇಷವಾಗಿ ಒಂದು ಐತಿಹಾಸಿಕ ಒಂದು ಘಟನೆ ಇದೆ. ಅದು ಈ ಗ್ರಾಮದವರಿಗೂ ಸಹಿತ ಗೊತ್ತಿಲ್ಲ. ಅದ್ರ ಬಗ್ಗೆನೂ ಒಂದಷ್ಟು ವಿವರಗಳನ್ನ ತಮಗೆಲ್ಲ ನೀಡ್ತೀನಿ. ಐತಿಹಾಸಿಕವಾದ ಘಟನೆಯನ್ನು ಹೇಳ್ತೀನಿ. ಅದನ್ನ ಹೇಳ್ತಾ ನಿಮ್ಗೆ ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮ್ಗೆ ಈ ಗ್ರಾಮದ ಒಂದು ವಿಶೇಷತೆ ಮತ್ತು ಇತಿಹಾಸ ಮತ್ತು ಪರಂಪರೆ ಬಗ್ಗೆ ಮಾಹಿತಿ ಸಿಗುತ್ತೆ. ಇದು ಊರಿಗೆ ಹೋಗುವಂಥ ರಸ್ತೆ. ಇದು ಸುಕ್ಷೇತ್ರ ಲಿಂಗಿನವರ್ತಿ ಶ್ರೀ ಮಾರುತಿ ದೇವಸ್ಥಾನ ಹಂದಿಗೂಡಕ್ಕೆ ಹೋಗುವಂಥ ರಸ್ತೆ. ಇಲ್ಲಿ ಹತ್ರ ಒಂದು 1/2 ಕಿಲೋಮೀಟರ್ ಹೋಗ್ಬೇಕ್ರಿ. ಈಗ ನಾನು ಬಂದಿರೋದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಂದಿಗೂಡು. ಅದರ ಆಕ್ಚುಲಿ ಮೂಲತಃ ಹೆಸರು ಇದು ನಂದಿಗೂಡ, ಆದ್ರೆ ಈಗ ಜನರ ಬಾಯಲ್ಲಿ ಸಿಕ್ಕು ನಂದಿಗೂಡು ಅಂತಾಗಿದೆ. ಹನುಮಂತರ ಮ್ಯಾಲ ರಾಮದ್ದು ವಿಡಿಯೋನ ಮಾಡಿರ್ತೀವಿ. ದೇವಸ್ಥಾನದಲ್ಲಿ ಇರುವಂಥ ರಾಮನ ಮೂರ್ತಿ. ಲಿಂಗನವರ್ತಿ ಯಾಕೆ ತರ ಅಂದ್ರೆ ಈ ಹನುಮಂತ ದೇವರು ತಲೆ ಮೇಲೆ ಒಂದು ಲಿಂಗದ ಒಂದು ಗುರುತಿದೆ. ಇಲ್ಲಿ ನೋಡಿ, ಇದೇ ಈ ವಿಶೇಷತೆ ಇರೋದು. ತಲೆ ಮೇಲೆ ನೋಡಿ, ಅತ್ಯಂತ ಆಕರ್ಷಣೀಯವಾದಂತ ಮತ್ತು ಉದ್ಭವ ಮೂರ್ತಿ. ನಂತರ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಹನುಮಂತೇವರನ್ನ ಒಂದು ಆಕಾರ ಕೊಟ್ಟಿದ್ದಾರೆ, ಉದ್ಭವ ಮೂರ್ತಿ ಅಂತೆ. ಹಾಗೆ ಈ ಹನುಮಂತ ದೇವರದ ವಿಶೇಷತೆ ಅಂದ್ರೆ ಕಾಲಲ್ಲಿ ರಾಕ್ಷಸರು ಸಹಿತಿದ್ದಾರೆ. ಅಂದ್ರೆ ವಿಶೇಷವಾಗಿ ಹನುಮಂತ ದೇವರದ ಎಲ್ಲಾ ಕಡೆ ಒಂದು ರಾಕ್ಷಸ ಇರುತ್ತೆ ಕಾಲಲ್ಲಿ, ಆದ್ರೆ ಇಲ್ಲಿ 2 ರಾಕ್ಷಸರು ಇದ್ದಾರೆ. ಮತ್ತು ಇಲ್ಲಿ ಗದೆ ಇಲ್ಲ ಹನುಮಂತನ ಕೈಯಲ್ಲಿ. ಗದೆಯನ್ನು ಬೇರೆ ಆಕಾರದಾಗ ಕೊಟ್ಟರೆ, ಇದು ಬಹುಶಃ ಏನಂತ ಗೊತ್ತಿಲ್ಲ ನನಗೆ. ಹಾಗೆ ಹನುಮಂತನ ಬಾಲ ಇಷ್ಟು ಉದ್ದಿರುವುದಿಲ್ಲ ಎಲ್ಲ ಕಡೆ. ಅಂದ್ರೆ ವಿಶೇಷ ಸ್ವಲ್ಪ ಮೇಲ್ಗಡೆ ಇರುತ್ತೆ. ಅಂದ್ರೆ ಇಲ್ಲಿ ಒಂದು ಉದಾಹರಣೆ ತೋರಿಸ್ಬೇಕಂದ್ರೆ ಇಲ್ಲೊಂದು ಮೂರ್ತಿ ಇದೆ. ಇಲ್ಲಿ ಹನುಮಂತನ ಬಾಲ ಎಷ್ಟು ಚಿಕ್ಕದಿದೆ ನೋಡಿ. ಆದ್ರೆ ಇಲ್ಲಿ ಪರ್ವತನೇ ಇಟ್ಟಿರುವಂತ ಹನುಮಂತನ ಮೂರ್ತಿ ಇದೆ. ಇಲ್ಲಿ ಒಂದು ಚಿಕ್ಕದಿದೆ ಮೂರ್ತಿ, ರಾಮನ ಪಾತ್ರಗಳು. ಇಲ್ಲಿ ಹನುಮಂತನ ಇದೆ. ಈ ತರದ ಹನುಮಂತನ ವಿವಿಧ ರೂಪದಲ್ಲಿದ್ರು ಸಹಿತ ಅಷ್ಟುದ್ದು ಬಾಲ ಇಲ್ಲ. ಆದ್ರೆ ಇಲ್ಲಿ ಮಾತ್ರ ಬಾಲ ಮಾತ್ರ ತುಂಬಾ ದೊಡ್ಡದಿದೆ. ಇದಕ್ಕಿದ್ರು ಬಾಲನೇ ದೊಡ್ಡದಿರೋದು ಅಂತ ವಿಶೇಷತೆ. ಈಗ ಅರ್ಚಕರ ಜೊತೆ ಮಾತಾಡ. ನಮಸ್ಕಾರ. ನಮಸ್ಕಾರ. ನಿಮ್ದು ಪೂರ್ತಿ ಹೆಸರು ಏನ್ರಿ? ಮಹೇಶ್ವರ್ ಶಿವಪ್ಪ ಉಪ್ಪ. ಶ್ರೀರಾಮಚಂದ್ರನ ದೇವಸ್ಥಾನ ಇಲ್ಲ ಊರುಗಳಿದಾವೆ, ಆದ್ರೆ ಹನುಮಂತನ ದೇವಸ್ಥಾನ ಇಲ್ಲದೆ ಇರುವಂತ ಊರಿಲ್ಲ. ಹಾಗೆ ನಿಮ್ಮ ಈ ಹಂದಿಗೂಡು ಊರದ್ದು ಏನಿತ್ತಲ್ಲ ಹನುಮಂತ ದೇವರ ಬಗ್ಗೆ ವಿಶೇಷತೆ ಏನು, ಮತ್ತೆ ಇದಕ್ಕೆ ಯಾಕೆ ಲಿಂಗವರ್ತಿಗೆ ಹನುಮಂತ ಅಂತಾರೋ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳನ್ನ ನನಗೊಂದು ಸ್ವಲ್ಪ ಕೊಡ್ಬೇಕು. ನೀವು ದಯವಿಟ್ಟು ನಮ್ಮ ವೀಕ್ಷಕರಿಗೋಸ್ಕರ ನೀವು ಇದನ್ನ ಕೊಡ್ಬೇಕು ಅಂತ ನಿಮ್ಮಲ್ಲಿ ಬಿಡ್ಕೊತೀನಿ. ಸ್ವಲ್ಪ ಹೇಳ್ತಾರೆ ಅಂದ್ರೆ ಏನ್ರಿ, ಇದಕ್ಕ ಒಂದ್ ಗಾಳಿ ಧೂಳಿ ಆದ್ರೂ ಬಿಟ್ಟು ಹೋಗ್ಬೇಕ್ರಿ. ಮುಂದ್ರಿ ಎಲ್ಲಾ ಊರ್ಗಳದಾಗ ಎಲ್ಲಾ ದೇವಸ್ಥಾನದೊಳಗ
ಇದಾದವ್ರಿ ಏನಪ್ಪಾ ಹನುಮಂತ ದೇವರ ಎಲ್ಲ ಊರಿಗೆಲ್ಲ ಅದಾವ ಅದ್ರೊಳಗೆ ನಮ್ಮ ವಿಶೇಷ ಹನುಮಂತ ದೇವರು ಏನಪ್ಪಾ ಅಂತಂದ್ರೆ ಕಾಶಿ ಬಿಟ್ರೆ ಈ ಹನುಮಪ್ಪನ ತಳಿ ಯಾವ ಇಲ್ಲ ಅಂತ ಹೇಳ್ತಾರ ಈ ತರದಲ್ಲಿ. ಹಾ ಇದಕ್ಕೆ ವಿಶೇಷ ಏನಪ್ಪಾ ಅಂತಂದ್ರೆ ನೆತ್ತಿ ಒಳಗ ಒಂದು ಈಶ್ವರ ಲಿಂಗ ಐತಿ. ಒಂದ್ ನಿಮಿಷ, ಇದು ಬಾಲ ಇದು ಜಡಿ type. ಹಾ ಜಡಿ ತಕ ಅದೇ. ತಲೆಯಿಂದ ಒಂದು ಜಡಿ ಹೊಟ್ಟಿ ಒಂದು ಈಶ್ವರ ಲಿಂಗ ಐತಿ. ಆಯ್ತಾ ಆ ಈಶ್ವರ ಲಿಂಗ ಐತಿ. ಲಿಂಗದಿಂದ ಒಂದ ಇದು ಸುರ್ಸಾರ ಒಂದ್ 5 ಅಡಿ ಎತ್ತರ ಹನುಮಂತ ದೇವ್ರ ಗುಡಿ ದೇವ್ರ ಮೂರ್ತಿ 5 ಅಡಿ. 5 ಅಡಿ ಎತ್ತರ ಹನುಮಂತ ದೇವ್ರದ ಮೂರ್ತಿ ಐತಿ. ಇದ್ದ ತಳಿ ಒಳಗ ಅದ್ರೊಳಗೆ ಏನೈತಪ್ಪ ಅಂತಂದ್ರೆ ರೀ ವಿಶೇಷ ಅಂತಂದ್ರೆ ರೀ ಇದಕ್ಕ ಬಾಲ್ ಐತ್ರಿ. ಎಲ್ಲ ಹನುಮಂತ ದೇವ್ರು ಇರತ್ತೈತೆ ಬಾಲ. ಈ ಬಾಲದ ವಿಶೇಷ ಬಾಲು ಅದಾವು. ಬಾಲದ ವಿಶೇಷ ಇದಕ್ಕ ಗಂಟೆ ಐತ್ರಿ. ಅದ ಮತ್ತೆ ಈಗ ಚಿತ್ರದೊಳಗೆಲ್ಲ ಹನುಮಂತ ಬಾಲಕ ಗಂಟೆ ಇರತ್ತೈತ್ರಿ. ಆದ್ರೆ ಕಾಮನ್ ಇದ್ರೊಳಗ ವಿಶೇಷ ಕಡಿಮೆ ರೀ. ಅದೇ. ಮುಂದ ತಳಗ್ರಿ ಪಾದ ತಳಗ ದೈತ್ರದ ದೈತ್ರನ ಸವಾರ್ ಮಾಡಿದಾರೆ. ಇದ್ರಿಂದ ಏನಾಗ್ತದೆ ಎಲ್ಲಾ ಕಡೆ ಹನುಮಪ್ಪ ಒಂದೇ ಕಾಲಾಗ ಇರ್ತೈತಿ, ರಾಕ್ಷಸ ಇಲ್ಲಿ 2 ಕಾಲಾಗ ಅದಾರ. 2 ಕಾಲಾಗ ಅದಾರ. ಅದಕ್ಕಿತ್ರ ವಿಶೇಷ ಏನಪ್ಪಾ ಅಂತಂದ್ರೆ ನಾವು ಇಲ್ಲಿ ಸ್ವಲ್ಪ 1200 1300 ವರ್ಷದ ಅಚ್ಚಿ ಕಡೆ ದೇವಸ್ಥಾನ. ಅದರ ನಂತರ ಎಷ್ಟೋ ವರ್ಷ ಆದ ನಂತರ ಇವ ಗುಬ್ಬರಗುಟ್ಟ ಘಟ್ಟಪ್ರಭಾ ಗುಬ್ಬರಗುಟ್ಟ ಅಂತೇಳಿ ಒಬ್ಬ ಸ್ವಾಮಿಗಳು ಬಂದು ಇಲ್ಲಿ ಪ್ರತಿಷ್ಠಾಪನಾ ಮಾಡಿ ಇಲ್ಲಿ ಮುಖ ಮಾಡಿ ಇದೊಂದು ಮಠ ಕಟ್ಟಿ ಮಾಡಿ ಒಂದ್ ಸ್ವಲ್ಪ ಎಷ್ಟೋ ವರ್ಷ ಒಂದ್ 50 ವರ್ಷ ಜಾತ್ರೆ ಕೇತ್ರಿ ಮಾಡಿ ಮಟ್ಟಿ ಹಿಂಗೆಲ್ಲ ಸುಧಾರಣೆ ಮಾಡಿ ಅವ್ರ ಲಿಂಗೈಕಾದ್ರು ಅವ್ರ ಬಿಟ್ಟು ಹಾದ್ ಬಳಕ್ರಿ ಇದು 3000 ಮಠ ಜಗದ್ಗುರು ಅವ್ರ ಸ್ಥಾನದಾಗ ಐತ್ರಿ. ಅಂದ್ರೆ ಜಾಗ ಇದು ಜಾಗ ಅವ್ರು ಬಂದು ಇಲ್ಲಿ ಇದ ಮಾಡಿದಾರ. ಅದಕ್ಕಿಂತ ಮೊದಲು ಏನೈತಪ್ಪ ಅಂತಂದ್ರೆ ಇಲ್ಲಿ ಬರೇ ಊರ ದೇವ್ರ ಪೂಜಿ ಅರ್ಚಕ ಇಷ್ಟೇ ನಡ್ಸ್ಕೊಂಡ್ ಬಂದಿದ್ರಿ ಅದು. ಮತ್ತೆ ಇಲ್ಲಿ ಯಾವ ದೇವ್ರು ಅದಾರಿ? ಅವ ಪಾಂಡುರಂಗ ಅದಾರಿ. ಪಾಂಡುರಂಗ. ಮುಂದ ಮತ್ತು ಒಂದ್ ಸ್ವಲ್ಪ ಸಾಯ್ಕೊಂಡ್ 4 ದೇವ್ರು ಅವ್ರಿ. ಅವ್ ಯಾವ ಒಂದ್ ನಾಗಪ್ಪ ಕಾಣ್ತೈತಿ, ಒಂದ್ ಬಸವಣ್ಣ ಕಾಣ್ತೈತಿ, ಒಂದ್ ಕರಿಯಂ ಟಪ್ಪಿನ ಅನ್ಸ್ತೈತಿ. ಹೌದು. ಸರಿ, ಓಕೆ. ಇಲ್ಲಿವರೆಗೆ ನೀವು ಹನುಮಂತ ದೇವ್ರ ಬಗ್ಗೆ ಒಂದಷ್ಟು ವಿಶೇಷ ತೋರಿಸಿದ್ರಿ, ಹೇಳಿದ್ರಿ. ಹನುಮಂತ ದೇವ್ರ ಬಗ್ಗೆ ವಿಶೇಷತೆ ಹೇಳಿದ್ರಿ. ನಿಮ್ಮ ಹನುಮಂತ ದೇವ್ರ ಲಿಂಗ ಇರೋದು, ತಲೆ ಮೇಲೆ ಇರೋದು ವಿಶೇಷತೆಯನ್ನ ನೀವು ಎಲ್ಲ ಹೇಳ್ತಿದ್ದೆಲ್ಲ ಹೇಳ್ತೀವಿ. ನಮಸ್ಕಾರ. ಕಂಬ ಇಡೋ ಸಮಯದಾಗ ಒಂದು ಇದನ್ನ ಮಾಡಿದ್ರತ್ತ, ಸ್ಟ್ಯಾಚು ಮಾಡಿದ್ರತ್ತ ಅದು. ಇನ್ನು ವರ್ತಿ ಬಗ್ಗೆ ಇಲ್ಲೊಂದು ಮಾಹಿತಿ ಕೊಡ್ತೀನಿ. ಇದು ಒಂದು ಹಳ್ಳದ ದಂಡಿದೆ. ಈಗ ನಾನು ಬಂದಿರೋದು ಪೂರ್ತಿ ಬೇಸಿಗೆಯಲ್ಲಿ ಇರೋದ್ರಿಂದ ಫುಲ್ ಬಿಸಿಲದಾಗ ಬಂದೇನೋ ಅಂದಾಗ ಇಲ್ಲಿ ನೋಡಿ ಹಳ್ಳದಾಗ ಒಂದು ಹನಿ ನೀರಿಲ್ಲ. ಹಳ್ಳ ಇದೆ ಸಣ್ಣದು, ಈ ಕಡೆ ಒಟ್ಟೆ ನೀರಿಲ್ಲ. ಇಲ್ಲಿ 3 ವರ್ತಿಗಳಿದ್ದಾವೆ. ಆ ವರ್ತಿಗಳ ಮೂಲಕ ನೀರು ಬರುತ್ತೆ. ಆದ್ರೆ ಇಷ್ಟು ಎಲ್ಲ ಕಡೆ ನೀರು ಇರದೇ ಇದ್ರೂ ಸಹಿತ ಇಲ್ಲಿ ಮಾತ್ರ ನೀರು ಯಾವತ್ತೂ ಬರ್ತದಲ್ಲ. ಅದು ವಿಶೇಷತೆ. ಅದು ನೋಡಿ, ಸಣ್ಣಗಿದೆ, ಕಡಿಮೆ ಇದೆ. ನೀರಲ್ಲಿ ಪ್ರತಿಬಿಂಬ ನಂದು ಕಾಣ್ತದೆ. ಇಲ್ಲಿ ನೀರು ಪಾಸ್ ಆಗಿ ಮತ್ತೆ ಇಲ್ಲಿ ವಾಪಸ್ ಬರುತ್ತೆ. ಚೆನ್ನಾಗಿದೆ. ಇಲ್ಲಿ ನೀರು ಪೂರ್ತಿ ಇಲ್ಲ. ಇಲ್ಲಿ ಒಂದು ವರ್ತಿಗಳಿದಾವೆ. ಇದ್ರ ಮೂಲಕ ಬಂದು ಇಲ್ಲಿ ಅಂದ್ರೆ ವಾಪಸ್ ಆ ಕಡೆ ಬರ್ತೀನಿ. ಇಲ್ಲಿ ಬಸವಣ್ಣನ ಮೂರ್ತಿ ಮಾಡಿದ್ದಾರೆ. ಈ ಬಸವಣ್ಣನ ಬಾಯಿಂದ ನೀರು ಬರುತ್ತಂತ ಇಲ್ಲೇ ಹೇಳ್ತಾರೆ. ಸ್ಪಷ್ಟಕ್ಕಂತಲ್ಲ ಜಾಗಿ ಬಿಡ್ತಾರೆ. ಅಂದ್ರೆ ಇಲ್ಲಿ ಮಂಗ್ಯಾವಳ ಒಂದು ಕಾಟ ಜಾಸ್ತಿ ಇರೋದ್ರೆ ಬಸವಣ್ಣ ಮೂರ್ತಿ ಇದ್ದಾರೆ. ಅದು ವರ್ತಿಗಳೆಲ್ಲ ತುಂಬಿ ಇಲ್ಲಿ ನೀರು ಬೀಳುತ್ತೆ ಅಂತ ಇಲ್ಲಿ ಹೇಳ್ತಾರೆ ಸ್ಥಳೀಯರು. ಇದು ಲಿಂಗನವರ್ತಿ ದೇವಸ್ಥಾನ ಸುತ್ತಮುತ್ತಲು. ಹಾಗೆ ಇದು ಹಂದಿಗೂಡದೇನ ನಂದಿಗೂಡ ಅಂತ ಏನ ಐತಲ್ಲ ಊರು, ನಂದಿಗೂಡು. ಇದರ ಒಂದು ಇತಿಹಾಸನ ನಾನು ವೈಯಕ್ತಿಕವಾಗಿ ಹೇಳ್ತೀನಿ. ಇಲ್ಲಿ ಜನರಿಗೆ ಗೊತ್ತಿಲ್ಲ ಸ್ತ್ರೀಯರ ಬಗ್ಗೆ. ಸ್ನೇಹಿತರೆ, ಈಗ ನಾನು ಹಂದಿಗೂಡದ ಅಂದ್ರೆ ನಂದಿಗೂಡು ಅಥವಾ ಹಂದಿಗೂಡು ಊರಿನ ಒಂದು ವಿಶೇಷತೆ ಒಂದು ಹೇಳ್ತೀನಿ ಅಂತ ಒಂದು ಇತಿಹಾಸದ ಒಂದು ಘಟನೆ ಹೇಳ್ತೀನಿ ಅಂತ ಹೇಳಿದ್ದೆ. ನನಗೆ ಒಂದು ಪತ್ರಿಕೆಯಲ್ಲಿ ಸಿಕ್ಕಂತ ವರದಿಗಳ ಆಧಾರದ ಮೇಲೆ ನಾನು ಹೇಳ್ತಾ ಇರೋದು. ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧವಾದ ರಾಜಮನೆತನ ಅಂದ್ರೆ
ಕಿತ್ತೂರು ಸಂಸ್ಥಾನ. ಆ ಕಿತ್ತೂರು ಸಂಸ್ಥಾನದಲ್ಲಿ 10ನೇ ತಲೆಮಾರಿನ ರಾಜನಾಗಿದ್ದು ಮಲ್ಲಸರಿ ದೇಸಾಯಿ ಅವರು. ಮಲ್ಲಸರಿ ದೇಸಾಯಿ ಅವರಿಗೆ ಇಬ್ರು ಪತ್ನಿಯರು, ಒಬ್ರು ರುದ್ರಮಾದೇವಿ ಮತ್ತು ಇನ್ನೊಬ್ರು ಕಿತ್ತೂರು ಚೆನ್ನಮ್ಮ. ಚೆನ್ನಮ್ಮದೇವಿ ಬಗ್ಗೆ ಎಲ್ಲರಿಗೂ ಮಾಹಿತಿ ಇದೆ. ಅದರ ಪ್ರಕಾರ ಸ್ವತಂತ್ರ ಸಂಗ್ರಾಮ ಬೆಳ್ಳಿ ಚುಕ್ಕಿ ಚೆನ್ನಮ್ಮಾಜಿ. ಆದ್ರೆ 1816ರಲ್ಲಿ ಮಲ್ಲಸರಿ ದೇಸಾಯಿ ಅವರು ನಿಧನದ ನಂತರ ಕಿತ್ತೂರ ರಾಜ್ಯದ ಆಡಳಿತವನ್ನ ಪೂರ್ತಿಯಾಗಿ ರಾಣಿ ಚೆನ್ನಮ್ಮಾಜಿಯವರು ನೋಡ್ಕೊತಿರ್ತಾರೆ. ಅಂದ್ರೆ ತಾಯಿ ಚೆನ್ನಮ್ಮಾಜಿ ಪೂರ್ತಿ ರಾಜ್ಯಾಡಳಿತವನ್ನ ಕೈಗೆತ್ತಿಕೊಂಡು ರಾಜ್ಯಭಾರ ಮಾಡುವ ಸಂದರ್ಭದಲ್ಲಿ ಅವ್ರ ಮಗನಾದಂತ ಶಿವಲಿಂಗೇಶ್ವರ ದೇಸಾಯಿ ಮಕ್ಕಳಾಗದೇ ಇದ್ದಾಗ ಅವರು ನಿಧನ ಆಗ್ತಾರೆ. ಅವ್ರ ನಿಧನ ಆದಾಗ ದತ್ತು ಮಗನ ತೆಗೆದುಕೊಂಡು ಕಿತ್ತೂರು ಚೆನ್ನಮ್ಮಾಜಿ ಅವರು ರಾಜ್ಯಭಾರ ಮಾಡ್ತಿರ್ತಾರೆ. ಆದ್ರೆ ಧಾರವಾಡದ ಕಲೆಕ್ಟರ್ ಆದಂತ ಠಾಕ್ರೆ ಅವರು ದತ್ತು ಮಕ್ಕಳಿಗೆ ರಾಜ್ಯಭಾರ ಇಲ್ಲ ಅಂತ ಒಂದು ನೇಮನ್ನು ಮಾಡಿರ್ತಾರೆ ಬ್ರಿಟಿಷರು. ಅದನ್ನ ಸಂಪೂರ್ಣವಾಗಿ ವಿರೋಧಿಸಿದ್ದು ಕಿತ್ತೂರಿನವರು. ಆಗ ಠಾಕ್ರೆಯ ಒಂದು ಮಾತನ್ನ ಅಲಕ್ಷ್ಯ ಮಾಡಿದಕ್ಕಾಗಿ ಠಾಕ್ರೆ ಇದ್ದವನು ಕಿತ್ತೂರ ಮೇಲೆ ಯುದ್ಧಕ್ಕೆ ಬರ್ತಾನೆ. 1824 ಅಕ್ಟೋಬರ್ 21ನೇ ತಾರೀಕು ಬ್ರಿಟಿಷ್ ಸೈನ್ಯ ಠಾಕ್ರೆಯ ನೇತೃತ್ವದಲ್ಲಿ ಕಿತ್ತೂರ ಮೇಲೆ ದಾಳಿ ಮಾಡ್ತಾರೆ. ಆ ಯುದ್ಧದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಅವರ ನೇತೃತ್ವದಲ್ಲಿ ಅವರ ಮಂತ್ರಿಯಾದಂತ ಗುರುಸಿದ್ದಪ್ಪ ಹಾಗೂ ಸಂಗೊಳ್ಳಿ ರಾಯಣ್ಣ ಇನ್ನೂ ಅನೇಕ ಯುವಕರು ಅವ್ರ ಜೊತೆಗೆ ಒಂದು ಹೋರಾಟ ಮಾಡ್ತಾರೆ. ಆ ಹೋರಾಟದಲ್ಲಿ ಕಿತ್ತೂರಿನ ಸಂಸ್ಥೆ ಅಂದ್ರೆ ಕಿತ್ತೂರು ರಾಜ್ಯದ ಒಂದು ವಿಜಯೋತ್ಸವನ ಆಚರಿಸ್ತಾರೆ. ಇವತ್ತಿಗೆ ನಾವು ಅಕ್ಟೋಬರ್ 22ನೇ ತಾರೀಕು 21, 22ನಲ್ಲಿ ನಾವು ಕಿತ್ತೂರು ವಿಜಯೋತ್ಸವದ ಹಬ್ಬವನ್ನು ಆಚರಿಸ್ತಾ ಇದ್ವಿ. ಆದ್ರೆ ಇದರಿಂದ ಇಡೀ ದೇಶದಲ್ಲಿ ಸೂರ್ಯ ಮುಳುಗದ ಸಾಮ್ರಾಜ್ಯ ಅನಿಸ್ಕೊಂಡಂತ ಈ ಬ್ರಿಟಿಷರಿಗೆ ತುಂಬಾ ಅಸಹ್ಯ ಆಯ್ತು. ಅದಕ್ಕಾಗಿ ಹೇಗಾದ್ರೂ ಕಿತ್ತೂರನ್ನ ಹಾಳು ಮಾಡ್ಲೇಬೇಕು ಅಂತ ಉದ್ದೇಶ ಇಟ್ಕೊಂಡು ಕಿತ್ತೂರು ಸಂಸ್ಥಾನದಲ್ಲಿ ಅಲ್ಲಿ ಕೆಲಸ ಮಾಡ್ತಿರುವಂತ ಮಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾವಣ್ಣವ್ರನ್ನ ತಮ್ಮ ಆಶೆಗಳನ್ನು ತೋರಿಸಿ ಕಿತ್ತೂರದ ಏನಿದಲ್ಲ ಎಲ್ಲವನ್ನ ಹಾಳು ಮಾಡುವಂತ ಪ್ರಯತ್ನ ಮಾಡ್ತಾರೆ. ಅದಕ್ಕಾಗಿ ಮಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾವ್ ಎಲ್ಲ ಸಹಾಯ ಮಾಡ್ತಾರೆ. ಆದ್ರೆ 2ನೇ ಯುದ್ಧದ ಸಮಯದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಂಗೆ ಸ್ವಲ್ಪ ದಿನಾಂಕದ ಕನ್ಫ್ಯೂಸ್ ಇದೆ. ಆ ಡಿಸೆಂಬರ್ ತಿಂಗಳಲ್ಲಿ 2ನೇ ಯುದ್ಧದಲ್ಲಿ ಕಿತ್ತೂರ ಸಂಸ್ಥಾನ ಸಂಪೂರ್ಣವಾಗಿ ಸೋಲು ಒಪ್ಪಿಕೊಳ್ಳುತ್ತೆ. ಆಗ ಕಿತ್ತೂರಾಣಿ ಚೆನ್ನಮ್ಮ ಅವರನ್ನ ಸೆರೆ ಹಿಡಿದು ಬೈಲೊಂಗನಲ್ಲಿ ಗೃಹ ಬಂಧನಲ್ಲಿ ಇಡ್ತಾರೆ. ನಂತರ ಸಂಗೊಳ್ಳಿ ರಾಯಣ್ಣ ಇನ್ನೂ ಅನೇಕ ಈ ಸೈನಿಕರನ್ನ ಬೆಳಗಾವಿನ ಹಿಂಡಲ ಜಿಲ್ಲೆಯಲ್ಲಿ ಎಷ್ಟೋ ವರ್ಷಗಳ ಕಾಲ ಅವ್ರನ್ನ ಸೆರೆ ಹಿಡ್ತಾರೆ. ಆದ್ರೆ ಇದೇ ಸಮಯದಲ್ಲಿ ಕಿತ್ತೂರಿನ ಇನ್ನೊಬ್ಬ ಶೂರ ನಾಯಕನಾದಂತ ಗುರುಸಿದ್ದಪ್ಪ ಅಂತ ಮಂತ್ರಿ ಏನಿದ್ರು ಅವರು ಸಹಿತ ಯುದ್ಧದಲ್ಲಿ ಪಾಲ್ಗೊಂಡಿರ್ತಾರೆ. ಆದ್ರೆ ಈ ಬ್ರಿಟಿಷ್ ಅಧಿಕಾರಿಗಳಿಗೆ ಈ ಗುರುಸಿದ್ದಪ್ಪನ ಮೇಲೆ ತುಂಬಾ ಕೋಪ ಇತ್ತು. ಯಾಕಂದ್ರೆ ಠಾಕ್ರೆನ ಸಾವಿಗೆ ಈ ಗುರುಸಿದ್ದಪ್ಪನೇ ಕಾರಣ ಅನ್ನೋ ಕಾರಣಕ್ಕಾಗಿ ಆತನನ್ನ ಬಂಧನ ಮಾಡಿ 1825ನೇ ಇಸ್ವಿಯಲ್ಲಿ ದಿನಾಂಕದ ಮಾಹಿತಿ ಲಭ್ಯವಿಲ್ಲ, ಆದ್ರೂ ಹುಡುಕುವಂತ ಪ್ರಯತ್ನ ಮಾಡ್ತೀನಿ. 1825ನೇ ಇಸ್ವಿಯಲ್ಲಿ ಹಿಂಡಲ್ಗಾ ಜೈಲಿನಲ್ಲಿ, ಬೆಳಗಾವಿನ ಹಿಂಡಲ್ಗಾ ಜೈಲಿನಲ್ಲಿ ಆತನಿಗೆ ಗಲ್ಲು ಶಿಕ್ಷೆ ಕೊಡ್ತಾರೆ. ಆದ್ರೆ ಭಾರತದಲ್ಲಿ ಬ್ರಿಟಿಷರಿಂದ ಮೊದಲ ಗಲ್ಲು ಶಿಕ್ಷೆಗೆ ಒಳಗಾದಂತ ಯುದ್ಧ ಕೈದಿ ಗುರುಸಿದ್ದಪ್ಪನವರು. ಆ ಗುರುಸಿದ್ದಪ್ಪನವರ ಮೇಲೆ ಎಷ್ಟು ಕೋಪಗೊಂಡಿದ್ರು ಅಂದ್ರೆ ಈ ಬ್ರಿಟಿಷ್ ಅಧಿಕಾರಿಗಳು ಆತನ ದೇಹವನ್ನ ಆತನ ಕುಟುಂಬಕ್ಕೆ ಹಸ್ತಾಂತರಿಸದೆ ಆ ದೇಹವನ್ನ ಹುಕ್ಕೇರಿ ತಾಲೂಕಿನ ಈಗೇನ್ ನಾ ಬಂದಿದ್ದೀನಿ ಹಂದಿಗೂಡು ಗ್ರಾಮಕ್ಕೆ, ಈ ಗ್ರಾಮಕ್ಕೆ ಆ ದೇಹ ತಂದು ಆ ದೇಹವನ್ನ ಸಣ್ಣಗಳ ತುಂಡಾಗಿ ಕತ್ತರಿಸಿ ಆ ದೇಹದ ತುಂಡಗಳನ್ನ ನರಿ ನಾಯಿಗಳಿಗೆ ಹಂಚಿದ್ದು ಈ ಗ್ರಾಮದ ಒಂದು ಇತಿಹಾಸದ ಘಟನೆ. ನಾನು ಇದರ ಬಗ್ಗೆ ಈ ತರದ ಒಂದು ಘಟನೆ ಇದೆ ಅಂತ ನಾನು ಒಂದಷ್ಟು ಜನರಿಗೆ ಇಲ್ಲಿ ಸ್ಥಳೀಯರಿಗೆ ಹೇಳಕ್ ಹೋದ್ರೆ ಯಾರಿಗೂ ಕೇಳಲಿಲ್ಲ. ಯಾಕಂದ್ರೆ ಅವರಿಗೆ ಈ ತರದ ಘಟನೆ ನಡೆದಿಲ್ಲ ಅಂತ ಹೇಳಿದ್ರು. ಆದ್ರೆ ನನಗೆ ಒಂದು ಪತ್ರಿಕೆಯಲ್ಲಿ ಬಂದಂತ ವರದಿ ಆಧಾರ ಮೇಲೆ ಇದನ್ನ ಹೇಳ್ತಾ ಇದ್ದೀನಿ. ಇದು ಹಂದಿಗೂಡು ಗ್ರಾಮದ ಒಂದು ಐತಿಹಾಸಿಕ ಘಟನೆ. ಇದನ್ನ ನೀವು ಇಲ್ಲಿ ಬಂದು ನೋಡ್ಬೋದು. ಮತ್ತು ಲಿಂಗವರ್ತಿ ದೇವಸ್ಥಾನ, ಹನುಮಂತನ ದೇವಸ್ಥಾನ ತುಂಬಾ ಚೆನ್ನಾಗಿದೆ, ಬಂದು ನೀವು ನೋಡ್ಬೋದು. ಮತ್ತು ಇಲ್ಲಿ ಪ್ರತಿ ಅಮಾವಾಸ್ಯೆ ದಿವಸ ಬಂದ್ರೆ ಅನ್ನಪ್ರಸಾದ ವ್ಯವಸ್ಥೆ ಇರುತ್ತೆ. ಮತ್ತು ಸಂಕ್ರಾಂತಿ ಮತ್ತು ಶಿವರಾತ್ರಿ ಸಮಯದಲ್ಲಿ ಇಲ್ಲಿ ಜಾತ್ರೆನೂ ಆಗುತ್ತೆ. ತುಂಬಾ ಸುಂದರವಾದಂತ ಪರಿಸರ, ಒಂದು ಸ್ವಚ್ಛವಾದ ಪರಿಸರದಲ್ಲಿ ಸುಂದರವಾದಂತ ಹನುಮಂತನ ದೇವಸ್ಥಾನ, ಲಿಂಗವರ್ತಿ ದೇವಸ್ಥಾನ ಇದೆ. ದಯವಿಟ್ಟು ಎಲ್ಲರೂ ಬಂದು ನೋಡ್ಬೇಕಂತ ತಮ್ಮಲ್ಲಿ ಮನಪೂರ್ವಕವಾಗಿ ಕೇಳ್ಕೊತೀನಿ. ಅದು ಅಲ್ಲದೆ ಇಲ್ಲಿಯವರೆಗೆ ನಾನು ಲಿಂಗವರ್ತಿ ಹನುಮಂತನ ದೇವಸ್ಥಾನ ಬಗ್ಗೆ ಮಾಹಿತಿ ನೀಡ್ತೀನಿ ಮತ್ತು ಜೊತೆಗೆ ಈ ಹಂದಿಗೂಡು ಗ್ರಾಮದ ಇತಿಹಾಸದ ಬಗ್ಗೆನೂ ಒಂದಷ್ಟು ವಿಷಯಗಳನ್ನ ನಿಮಗೆಲ್ಲ ಹೇಳ್ತೀನಿ. ಇದೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ನಮಸ್ಕಾರ.